ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷ ಕೊಡೋ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೀನ್ಸ್ ನಾಟ್ ಮಾಡ್ಕೊಂಡಿದ್ದು ಆದಮೇಲೆ ನಾಟ್ ಪಕ್ಕದಲ್ಲೇ ಇನ್ನೊಂದು ನಾಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಆದಮೇಲೆ ಈಗ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಅಗೇನ್ 4 ಚೈನ್ಸ್. 1 2 3 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಆದಮೇಲೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡ್ಕೋಬೇಕು. ಮೇಲ್ಗಡೆ ಮಾಡಿಕೊಂಡು ನಾನು ಇದಕ್ಕೆ ರಿಂಗ್ ಬೀಡ್ ಆ್ಯಂಡ್ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕಾದ್ರೆ 14 ನಂಬರ್ ನೀಡಲ್ನ ಯೂಸ್ ಮಾಡ್ಕೊತೀನಿ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡನ್ನ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಕೂಡ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್ನ ಇಲ್ಲಿ ನಾನು 5 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ 3 ಟೈಮ್ಸ್ ಹಾಕ್ಕೊಂಡು ರಿಂಗ್ ಬೀಡ್ ಹಾಕ್ಕೊಂಡೆ. ಮತ್ತು ಈಗ ನಾನು 4 ಚೈನ್ನ 5 ಟೈಮ್ಸ್ ಹಾಕ್ಕೊತೀನಿ. ಫ್ರೆಂಡ್ಸ್, ಈ ಫಸ್ಟ್ ಸ್ಟೆಪ್ ಹೇಗಿದೆ ಅಂದರೆ ಸೀರೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಮಾತ್ರ 4 ಚೈನ್ 3 ಟೈಮ್ಸ್ ಬರಬೇಕು. ಮತ್ತು ಬೀಡ್ ಬಂದು 5 ಚೈನ್ 1 ಟೈಮ್ ಬರಬೇಕು. ಆ ಥರ ಬರಬೇಕು. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 4 ಚೈನ್ 3 ಟೈಮ್ಸ್ ಮತ್ತು ಮಧ್ಯದಲ್ಲೆಲ್ಲ 4 ಚೈನ್ 5 ಟೈಮ್ಸ್ ಬರೋ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಬೇರೆ ಬಟ್ಟೆನಲ್ಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪನೇ ತೋರಿಸ್ತೀನಿ, ಇಲ್ಲಾಂದರೆ ಅದು ಟೈಮಿಂಗ್ಸ್ ತುಂಬ ಜಾಸ್ತಿ ತಗೊಳುತ್ತೆ ಫುಲ್ ತೋರಿಸ್ಬೇಕು ಅಂದರೆ. ನೋಡಿ, 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 4 ಚೈನ್ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ 3 ಟೈಮ್ಸ್ ಬೀಡ್ ಹಾಕ್ಕೊಂಡು ಮತ್ತೆ 4 ಚೈನ್ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಬೀಡ್ ಇನ್ಸರ್ಟ್ ಮಾಡಿಕೊಂಡು 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ತೀನಿ. ಯಾಕಂದರೆ ನಾನು ಸ್ವಲ್ಪನೇ ಡಿಸೈನ್ ತೋರಿಸ್ತಾ ಇರೋದು ಅದಕ್ಕೋಸ್ಕರ. ನೋಡಿ, ಈ ಥರ ರಿಂಗ್ ಬೀಡ್ ತೊಗೊಳ್ಳಿ. ನೀವು ಬೇಕಾದ್ರೆ ರಿಂಗ್ ಬೀಡ್ ಒಳಗಡೆ ನಾನು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದ್ರ ಬದಲು ನೀವು ಬೇರೆ ಥರ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಆ ರಿಂಗ್ ಬೀಡ್ ಒಳಗಡೆ ಹೋಗೋ ಥರ ಸೈಜಿಂದು ನೋಡಿಕೊಂಡು ನೀವು ಬೀಡ್ ಯೂಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆ ಬೀಡ್ ಹಾಕಿದ್ರೂ ಕೂಡ ಮತ್ತೆ ನೀವು ದಾರ ಕ್ರೋಶ ಮಾಡ್ಕೊಳ್ಳೋದಕ್ಕೆ ಬೇಕಲ್ಲ, ಅದಕ್ಕೂ ಚೂರು ಸ್ಪೇಸ್ ಬೇಕು. ಆ ಥರ ನೋಡಿಕೊಂಡು ನೀವು ಒಳಗಡೆ ಇರೋ ಬೀಡನ್ನ ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೀಡ್ ಇಷ್ಟ ಆ ಥರ. ನೋಡಿ, ಬೀಡನ್ನ ಕೂಡ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆಗಿದ್ಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೀಗ 4 ಚೈನ್ 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್. ಮತ್ತು 4 ಚೈನ್ಸ್ 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ ಪೂರ್ತಿ ಇದೇ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಮತ್ತು ನಾನಿಲ್ಲಿ 4 ಚೈನ್ ನಾಟ್ ಆದಮೇಲೆ 1 ಚೈನ್ ಹಾಕ್ಕೊಂಡು
ಬಟ್ಟೆನ ಹಿಂದೆ ತಿರುಗಿಸ್ಕೊಂಡಿದ್ದೀನಿ. ಹಿಂದೆ ತಿರುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 3 ಚೈನ್ ಹಾಕ್ಕೊತೀನಿ. 1 2 3. ಆಗಲೇ ಸ್ಟಾರ್ಟಿಂಗ್ ಸೀದಾ ಇರುವಾಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಹಿಂದೆ ತಿರುಗಿಸಿ 3 ಚೈನ್ ಹಾಕೋದ್ವಲ್ಲ, ಸೊ 4 ಚೈನ್ ಕೌಂಟ್ ತಗೊಳುತ್ತೆ. 4 ಚೈನ್ ಆದಮೇಲೆ ನಾಟ್ ಎಲ್ಲಿತ್ತೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೋಬೇಕು. ಮತ್ತು 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್. ಮತ್ತು ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಏನಿತ್ತು ರಿಂಗ್ ಬೀಡ್ ಇತ್ತಲ್ಲ, ಆ ರಿಂಗ್ ಬೀಡ್ ಒಳಗಡೆಯಿಂದ ಮತ್ತು ದಾರ ತೆಗೆದು ವೀಡಿಯೋದಲ್ಲಿ ತೋರಿಸ್ತಾ ಇರೋಗೆ 3 ದಾರ ಆಗುತ್ತೆ. ಅವಾಗ 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಒಳಗಡೆಯಿಂದ ದಾರ ತೆಗಿಬೇಕು. ತೆಗೆದು 3 ದಾರ ಆಗುತ್ತೆ. ಆಗ 2ರಿಂದ 1 ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಹೊರಗಡೆಯಿಂದ ದಾರ ತೆಗೆದು 2ರಿಂದ 1 ಮಾಡ್ಕೋಬೇಕು. ಇದನ್ನು ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ. ಈ ಥರ ನಾನು ಈ ರಿಂಗ್ ಬೀಡ್ ಎಷ್ಟಾಗುತ್ತೋ ಅಷ್ಟು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಮೇ ಬಿ 14 ಆಗುತ್ತೆ. 14 ಡಬಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬೀಡ್ ಒಳಗಡೆಯಿಂದ ದಾರ ತೆಗೆದು 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡಿಂದ ದಾರ ತೆಗೆದು 2ರಿಂದ 1 ಮತ್ತು 2ರಿಂದ 1. ಇದೇ ಥರ ನಾನು 14 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಈ ರಿಂಗ್ ಒಳಗಡೆ ನಿಮಗೆ ಎಷ್ಟಾಗುತ್ತೋ ನೀವು ಅಷ್ಟು ಮಾಡ್ಕೊಳ್ತಾ ಹೋಗ್ಬೋದು. 14 16 12 ಈ ಥರ ನೀವು ಯಾವ ಥರ ರಿಂಗ್ ಬೀಡ್ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರೋ ರಿಂಗ್ ಬೀಡಿಗೆ 14 ಡಬಲ್ ಕ್ರೋಶೆಟ್ ಆಗುತ್ತೆ. ನಾನು ಅಷ್ಟೇ ತೊಗೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆಯಿಂದ ಹಾಕಿ 2ರಿಂದ 3 ಆಗುತ್ತಾಗ 2ರಿಂದ 1 ಮಾಡ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆಯಿಂದ ದಾರ ತೆಗೆದು 2ರಿಂದ 1 ಇದೇ ಥರ 14 ಡಬಲ್ ಕ್ರೋಶೆಟ್ ಹಾಕೋಬೋದು. ನಿಮ್ಗೆ ಬೇಕಾದ್ರೆ 12 14 16 ಈ ಥರ ನಿಮ್ಗೆ ಎಷ್ಟಾಗುತ್ತೋ ನಿಮ್ಗೆ ರಿಂಗ್ ಬೀಡ್ ಒಳಗಡೆ ಅಷ್ಟು ಹಾಕ್ಕೊಡಿ. ನೋಡಿ, 14 ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಏನಿತ್ತು ಆ 4 ಚೈನ್ ನೆಕ್ಸ್ಟ್ ಲೆಫ್ಟಲ್ಲಿ ಏನು ನಾಟ್ ಇತ್ತು ಆ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ? ನಾಟ್ ಮಾಡ್ಕೊಂಡಿದ್ದಾದಮೇಲೆ ಹಾಗೇನು 1 2 3 4 ಚೈನ್ ಹಾಕಿ ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ 4 ಚೈನ್ 1 2 3 4 ಮತ್ತು 4 ಚೈನ್ ಆದಮೇಲೆ ನಾಟ್ ಎಲ್ಲಿಗೆ ಬರುತ್ತೋ ಸೇಮ್ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ಹಾಗೇನೀಗ 4 ಚೈನ್ 1 2 3 4 ಚೈನ್ ಆದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಸೇಮ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಲ್ಲ ಅದೇ ಥರ 14 ಡಬಲ್ ಕ್ರೋಶೆಟ್ ಆ ರಿಂಗ್ ಒಳಗಡೆ ಮಾಡಿಕೊಂಡು ನೆಕ್ಸ್ಟ್ ನಾನು 4 ಚೈನ್ ನಾಟ್ ಯಾವ ಥರ ಹಾಕ್ಕೊಂಡೆ ಅದೇ ಥರ ಮಾಡ್ಕೊಳ್ತಾ ಹೋಗಿ. ನೋಡಿ, ಲಾಸ್ಟ್ವರೆಗೂ ಬಂದೆ ನಾನು. ಲಾಸ್ಟಲ್ಲಿ ಕೂಡ ಸೇಮ್ ನಾಟ್ ಮಾಡಿ 4 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ನಾಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ 2 ನಾಟ್ಸ್ ಮಾಡ್ಕೊತೀನಿ. ಯಾಕಂದರೆ ನಾನು ಈ ಕಲರ್ ದಾರ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಅದಕ್ಕೋಸ್ಕರ 2 ನಾಟ್ಸ್ ಹಾಕ್ಕೊಂಡು 2 ಇಲ್ಲ 3 ಚೈನ್ಸ್ ಹಾಕೋಬೋದು. ಚೈನ್ ಹಾಕಿ ದಾರ ಸ್ವಲ್ಪ ಮೇಲ್ಗಡೆ ಮಾಡಿ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಮತ್ತೆ ಉಲ್ಟಾ ತಿರುಗಿಸ್ಕೊಂಡೆ ನಾನು. ನೋಡಿ, ಡಿಸೈನ್ ಈ ಥರ ಬರುತ್ತೆ. ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಮಾಡ್ಕೊತಾರೆ. ಥರ್ಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ನಾಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಆ ಸೀದಾದಲ್ಲಿ ನಾಟ್ ಮಾಡ್ಕೋಬೇಕು. 2 ನಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟಾರ್ಟಿಂಗಲ್ಲಿ 2 ನಾಟ್ ಮಾಡಿಕೊಂಡು ಮತ್ತು ನಾನೊಂದು ಸ್ಮಾಲ್ ಬಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಆ 4 ಚೈನ್ ಏನಿತ್ತು ಆ 4 ಚೈನಿಗೆ
4 ನಾಟ್ಸ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಆ 4 ಚೈನ್ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು 4 ಇಲ್ಲ 5 ನಾಟ್ಸ್ ಹಾಕ್ಕೊಳ್ಳಿ 4 ಚೈನಿಗೆ. 1 2 3 4 ನಾಟ್ ಆದಮೇಲೆ ಮತ್ತೆ ದಾರಾನ ಮೇಲ್ಗಡೆ ಮಾಡಿ ಸೇಮ್ ಆಗಲೇ ಬಾಲ್ ಬೀಡ್ ಯೂಸ್ ಮಾಡಿದ್ವಲ್ಲ ಅದೇ ಥರ ಸೇಮ್ ಸೈಜ್ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾಟ್ ಏನಿತ್ತು ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಸ್ಟಾರ್ಟಿಂಗ್ ಫಸ್ಟು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಿ ಅಲ್ಲ, ಕಾಣಿಸ್ತಿದೆಯಲ್ಲ, ಆ ಹೋಲ್ ಒಳಗಡೆ ನೋಡಿ ನಿಮ್ಗೆ ಕಾಣುತ್ತೆ, ಅದು ಸ್ಟಾರ್ಟಿಂಗಲ್ಲಿ 4 ಚೈನ್, ಅದಾದಮೇಲೆ ಮೇಲ್ಗಡೆ ಡಬಲ್ ಇಟ್ಟು ಹಾಕಿದ್ವಲ್ಲ ಆ ಹೋಲಿಗೆ ಇಂದ ದಾರ ತೆಗೆದು 3 ದಾರ ಆಗುತ್ತೆ. ಹಾಗೆ 2ರಿಂದ 1 ಅಂತ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನಾವೇನೀಗ ಡಬಲ್ ಕ್ರೋಶೆಟ್ ಮಾಡಿದ್ವಿ ಆ ಡಬಲ್ ಕ್ರೋಶೆಟ್ ಒಳಗಡೆ ದಾರ ತೆಗೆದು ಆ ದಾರದಿಂದ 3 ದಾರನ ಒಂದು ಮಾಡಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಅಂತಾರೆ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸೇಮ್ ಕಂಬದೊಳಗಡೆಯಿಂದ ದಾರ ತೆಗೆದು 3 ದಾರನ ಒಂದು ಮಾಡ್ಕೋಬೇಕು. ಈ ಥರ ಹಾಫ್ ಡಬಲ್ ಕ್ರೋಶೆಟ್ 4 ಮಾಡ್ಕೊಬೇಕು ಒಂದು ಕಂಬದಲ್ಲಿ. ನೋಡಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತೆಗೆದು 3 ದಾರ ಆಗುತ್ತೆ. ಆಗ ಮತ್ತೆ ದಾರ ತೆಗೆದು 3ರಿಂದ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಗೊಂಡು 3 ದಾರ ಆಗುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು 3ರಿಂದ 1 ಮಾಡ್ಕೋಬೇಕು. ಈ ಥರ 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತೆ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೆಗೆದು ನೆಕ್ಸ್ಟು ಏನು ಡಬಲ್ ಕ್ರೋಶೆಟ್ ಇತ್ತು ಆ 2 ಡಬಲ್ ಕ್ರೋಶೆಟ್ ಬಿಟ್ಟು 3ನೇ ಡಬಲ್ ಕ್ರೋಶೆಟ್ ಹೋಲ್ ಇದೆಯಲ್ಲ ಆ ಹೋಲ್ಗಡೆ ದಾರ ತೊಗೊಂಬರ್ಬೇಕು. ದಾರ ತಂದು 2ರಿಂದ 1 ಮಾಡಿ ಮತ್ತು 2ರಿಂದ 1 ಡಬಲ್ ಕ್ರೋಶೆಟ್ ಮಾಡಿಕೊಂಡು ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಏನು ಡಬಲ್ ಕ್ರೋಶೆಟ್ ಹಾಕಿದ್ವಿ ಆ ದಾರದೊಳಗಡೆಯಿಂದ ದಾರ ತರಬೇಕು. 3ರಿಂದ 1 ಸೇರಿಸಿ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು 3 ದಾರ ಏನಿರುತ್ತೆ ಆ ದಾರಾನ 1 ಮಾಡ್ಕೋಬೇಕು. ಈ ಥರ 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆಟ್ ಒಳಗಡೆ 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಡಿಸೈನ್ ಅಂತೂ ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ಎಲ್ಲೂ ಸ್ಕಿಪ್ ಮಾಡದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಮತ್ತೆ ದಾರ ಮೇಲ್ಗಡೆ ಮಾಡಿಕೊಂಡು ಮತ್ತೆ ನಾನು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ 2 ಡಬಲ್ ಕ್ರೋಶೆಟ್ ಕಂಬ ಬಿಟ್ಟು 3ನೇ ಡಬಲ್ ಕ್ರೋಶೆಟ್ ಕಂಬದಲ್ಲಿ ಹೋಲಿಂದ ದಾರ ತೊಗೊಂಡು ಬರಬೇಕು. ಆವಾಗ 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡು ಇವಾಗ ಏನು ಡಬಲ್ ಕ್ರೋಶೆಟ್ ಹಾಕಿದ್ವಿ ಅದೇ ಡಬಲ್ ಕ್ರೋಶೆಟ್ಗೆ 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. 3ರಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಹಾಫ್ ಡಬಲ್ ಕ್ರೋಶೆಟಿಂದ ದಾರ ತೊಗೊಂಬಂದು 3 ದಾರ ಇರುತ್ತೆ 3 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು 3 ದಾರ ಇರುತ್ತೆ 3 ದಾರನ 1 ಮಾಡ್ಕೊಳ್ತೀನಿ. ಮತ್ತು ಅದೇ ಥರ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಈ ಥರ 5 ಹಾಫ್ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ. ನೋಡಿ ಮತ್ತೆ ನಾನು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. 2 ಕಂಬ ಏನಿತ್ತು ಆ 2 ಕಂಬನ ಬಿಡಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 1 2 ಡಬಲ್ ಕ್ರೋಶೆಟ್ ಬಿಟ್ಟು 3ನೇ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತೊಗೊಂಬಂದು 2ರಿಂದ 1 ಮಾಡಿ ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ನಾನು 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಇವನ್ ಹಾಫ್ ಡಬಲ್ ಕ್ರೋಶೆಟ್ ಮಾಡೋದು ತುಂಬ ಕಷ್ಟ ಏನಿಲ್ಲ. 3 ದಾರನ ಒಂದೇ ಸಲ ಎಳ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನಾವೇನು ಡಬಲ್ ಕ್ರೋಶೆಟಲ್ಲಿ 2ರಿಂದ 1 ಮಾಡ್ತೀವಿ, ಬಟ್ ಹಾಫ್ ಡಬಲ್ ಕ್ರೋಶೆಟಲ್ಲಿ 3 ದಾರನ ಒಂದೇ ಸಲ ಸೇರಿಸಿ ಎಳಿತೀವಿ ಅಷ್ಟೇ. ಇದು ಕೂಡ ತುಂಬ ಈಸಿ ಇದೆ. ಇವನ್ ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಆ ಥರ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹಾಫ್ ಡಬಲ್ ಕ್ರೋಶೆಟ್ 4 ಆದಮೇಲೆ
ಮತ್ತೆ ದಾರ ಮೇಲ್ಗಡೆ ಮಾಡಿ ಮತ್ತೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ದಾರ ತಗೊಂಡು ಮತ್ತೆ 2 ಕಂಬನ ಗ್ಯಾಪ್ ಬಿಟ್ಟು ಎರಡು ಬಿಟ್ಟು 3ನೇ ಕಂಬಕ್ಕೆ ಓಲಿಂದ ದಾರ ತೊಗೊಂಬಂದು 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹಾಕಿ 3 ದಾರನ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು 3 ದಾರನ 1 ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಗೊಂಡು ಬಂದು 3 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆಟ್, ಸೊ 4 ಹಾಫ್ ಡಬಲ್ ಕ್ರೋಶೆಟ್ ಒಂದು ಕಂಬದಲ್ಲಿ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ದಾರನ ಮೇಲ್ಗಡೆ ಮಾಡಿಕೊಂಡು ಸೇಮ್ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತು ನೆಕ್ಸ್ಟ್ 4 ಚೈನ್ ಆದಮೇಲೆ ನಾಟ್ ಏನಿತ್ತು ವಿಡಿಯೋದಲ್ಲಿ ಕಾಣಿಸ್ತಿದ್ದಲ್ಲ, ನೆಕ್ಸ್ಟ್ 4 ಚೈನ್ ಆದಮೇಲೆ ನಾಟ್ ಏನಿತ್ತು ಆ ನಾಟಿಗೆ ಒಂದು ನಾಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ ಇಲ್ಲಿ ನಾನು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಅಲ್ಲ, 4 ನಾಟ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಆ 4 ಚೈನ್ ಏನಿತ್ತು ಒಂದು ಸಲ 4 ಚೈನ್ ಏನು ಹಾಕ್ಕೊಂಡಿದ್ವಿ ಆ 4 ಚೈನಿಗೆ ನಾನು 4 ನಾಟ್ಸ್ ಹಾಕ್ಕೊಳ್ತೀನಿ. 4 ಇಲ್ಲ 5, ಆ 4 ಚೈನ್ ಪೂರ್ತಿ ಕಂಪ್ಲೀಟ್ ಆಗೋಷ್ಟು ನಾನು ನಾಟ್ ಮಾಡಿಕೊಂಡು ಮತ್ತೆ ದಾರನ ಮೇಲ್ಗಡೆ ಮಾಡಿ ಬೀಡ್ ಹಾಕೊಂಡು ಈ 4 ಚೈನ್ ಏನಿದೆ ಫ್ರೆಂಡ್ಸ್ ಇಲ್ಲಿ ನಾವು ಕುಚ್ಚು ಹಾಕೋಬೋದು. ಆಯಿತಾ, ನಾರ್ಮಲ್ ನಾವು ಬೇಬಿ ಕುಚ್ಚು ಹಾಕ್ತೀವಲ್ಲ ಅದೇ ಥರದ್ದು ಕುಚ್ಚು ಹಾಕೋಬೋದು. ನೋಡಿ ಬೀಡ್ ಹಾಕಿ ಮತ್ತೆ ನೆಕ್ಸ್ಟ್ ನಾಟ್ ಏನಿತ್ತು ಆ ನಾಟಿಗೆ ನಾಟ್ ಮಾಡಿಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಫ್ರೆಂಡ್ಸ್. ಡಿಸೈನ್ ಈ ಥರ ಬರುತ್ತೆ ನೋಡಿ. ಇಲ್ಲಿ 5 ಇದು ಬರುತ್ತೆ, ಹಾಫ್ ಡಬಲ್ ಕ್ರೋಶೆಟ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ನಾನು 4 ಚೈನ್ ಏನು ಹಾಕಿದ್ವಿ ಆ 4 ಚೈನ್ ಮಧ್ಯಕ್ಕೆ ಬೇಬಿ ಕುಚ್ಚುಗಳನ್ನ ಹಾಕ್ಕೊಳ್ಳಿ. ನಾನು ಲಾಸ್ಟ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ. ಲಾಸ್ಟಲ್ಲಿ ಎಂಡಿಂಗಲ್ಲೂ ಅಷ್ಟೇ ಫ್ರೆಂಡ್ಸ್ 4 ಚೈನ್ ಏನಿತ್ತು ಆ 4 ಚೈನಿಗೆ 4 ನಾಟ್ಸ್ ಹಾಕಿ ಬೀಡ್ ಹಾಕಿ ಆ್ಯಂಡ್ 1 ಇಲ್ಲ 2 ನಾಟ್ ಮಾಡಿಕೊಂಡು ಫ್ರೆಂಡ್ಸ್ ನಾಟ್ ಮಾಡಿ 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಈಸಿ ಇದೆ ಆ್ಯಂಡ್ ತುಂಬ ಚೆನ್ನಾಗೂ ಕಾಣುತ್ತೆ. ಇವನ್ ನಾನಿಲ್ಲಿ ಬೇರೆ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ, ಸೀರೆಗೆ ಹಾಕಿದ್ರೆ ಅಂತೂ ಸೀರೆ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ನೋಡಿ ಲಾಸ್ಟಲ್ಲಿ ನಾನು 2 ನೋಟ್ಸ್ ಹಾಕ್ಕೊಳ್ತೀನಿ ಯಾವಾಗಲೂ ಲಾಸ್ಟ್ ಆ್ಯಂಡ್ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಗ್ರಿಪ್ಪಾಗಿರಲಿ ಡಿಸೈನ್ ಅಂತ ಹೇಳಿ ಅಷ್ಟೇ. ಬಟ್ ಒಂದೇ ಆ ನಾಟ್ ಹಾಕಿದ್ರೆ ಅದೇನು ಬಿಚ್ಚೋಗಲ್ಲ, ಬಟ್ ಸೇಫ್ಟಿಗೆ ಅಂತ ಅಷ್ಟೇ. ನೋಡಿ ಈ ಥರ ದಾರ ಮೇಲ್ಗಡೆ ಮಾಡಿ ಮತ್ತೆ ದಾರ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಆ 4 ಚೈನ್ ಏನು ಗ್ಯಾಪ್ ಇತ್ತು ಆ 4 ಚೈನ್ಗೆ ನೀವು ಬೇಬಿ ಕುಚ್ಚು ಹಾಕ್ಕೊಡಿ, ನಿಮಗೆ ಯಾವ ಥರ ಎಷ್ಟು ಲೆಂತ್ ಬೇಕೋ ಅಷ್ಟು ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆವಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.